ಎಲ್ಲ ಕಾರ್ಯಕರ್ತರು ಮುಖಂಡರು ಚುನಾವಣೆಯಲ್ಲಿ ಗೆದ್ದವರು ಸೋತವರು ಎಲ್ಲರೂ ಕೂಡ ಆಹ್ವಾನನ ಕಳಿಸ್ಕೊಟ್ಟಿದ್ದು ಅವರೆಲ್ಲ ಬಂದು ನಮ್ಮ ಶಿಸ್ತು ನಮ್ಮ ಪಕ್ಷದ ಶೋಧನಾ ಸಮಿತಿಯವರಿಗೆ ಅವರು ಎಲ್ಲ ಬಂದು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ, ವರದಿಗಳನ್ನು ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಕಂಪೇಲ್ ಮಾಡಿ ಹೋಗ್ತಾರೆ. ನಾವೆಲ್ಲ ಮಾತಾಡಿದ್ದೀವಿ. ಮಧ್ಯಾಹ್ನ CM ಬರೋರಿದ್ದರು. ಈಗ ಸಾಯಂಕಾಲ ಓಟ್ಕಿನ ಮುಂಚಿತವಾಗಿ ಅವ್ರನ್ನೂ ಕೂಡ ಅವರು ಭೇಟಿ ಮಾಡ್ತಾರೆ. ಅವರು ಬಂದು ಅವ್ರ ಹತ್ರ ಅನೇಕ ಸಲಹೆಗಳನ್ನು ವಿಚಾರಗಳನ್ನು ತಿಳಿಸ್ತಾರೆ. ಸೊ ಎಲ್ಲ ಕಾರ್ಯಕರ್ತರು ಮುಂದಕ್ಕೆ ಏನಾಗಬೇಕು, ಮುಂದಕ್ಕೆ ಯಾವ ರೀತಿ ನಾವು ಕಾರ್ಯರೂಪ ಮಾಡಬೇಕು ಅಂತೇಳಿ ಅವ್ರದ್ದು ಎಲ್ಲ ಸಲಹೆಗಳನ್ನು ನಾವೆಲ್ಲ ಸರ್. ಈಗ ಕೆಲವು ಕಡೆ ಹೊಂದಾಣಿಕೆ ರಾಜಕಾರಣ ಆಗಿದೆ ಅವೆಲ್ಲ ಸುಳ್ಳು. ಯಾವ ಹೊಂದಾಣಿಕೆಲ್ಲ ಏನಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ದುಡಿದ್ದಾರೆ. ಎಲೆಕ್ಷನ್ ಟೈಮು ನಮಗೆ ಸ್ವಲ್ಪ ಅಂಡರ್ಗ್ರೌಂಡ್ ಕರೆಂಟ್ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಎಲ್ಲ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವೇ ಒತ್ತಾಯ ಮಾಡಿ ಕೆಲವು ಮಂತ್ರಿಗಳನ್ನು ನೀವು ಫ್ಯಾಮಿಲಿ ಮೆಂಬರ್ಸ್ನ ನಿಲ್ಲಿಸಿ ಅಂತೇಳಿ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡಿ ಕೆಲವು ಕಾರ್ಯಕರ್ತರನ್ನ ನಾವು ನಿಲ್ಲಿಸಿದ್ದೀವಿ. ಅದರಲ್ಲೇನು ಅನುಮಾನ ಏನಿಲ್ಲ. ಕೆಲವು ಗೆದ್ದಿದ್ದಾರೆ, ಕೆಲವು ಸೋತಿದ್ದಾರೆ ಅಷ್ಟೇ. ಅವ್ರು ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಯ್ತಾರೆ, ಮುಂದಕ್ಕೆ ಅವ್ರು ಬೆಳೀತಾರೆ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ. ಅವ್ರು ರಾಜಕಾರಣ ಮಾಡಬೇಕು. ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಅವ್ರು ಮಾಡಿದಂಥ ಎಲ್ಲ ಏನು ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋದನ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ನಾವು ಅಸೆಂಬ್ಲಿಯಲ್ಲಿ ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತೀವಿ. ಈಗ ಹೋಗ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತಾ ಇದ್ದೀನಿ ಕಾವೇರಿದು. ಈಗಾಗಲೇ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪಿನ ಬಗ್ಗೆ ಈಗ ನಾವು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಒಂದು TMC ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಮಗೆ ಸಾಕಷ್ಟು ಮಳೆ ಇಲ್ಲ, ಆದರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೇನು ತೀರ್ಮಾನ ಮಾಡಬೇಕು ಅವರು ರೈಟಿಂಗಲ್ಲಿ ನಾನು ಕಳಿಸ್ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ. ನಮ್ಮ ಅಡ್ವೊಕೇಟ್ಸ್ ಮೋಹನ್ ಕಾತರ್ಗಿ ಮತ್ತು ದಿವಾನ್ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಮಾತಾಡಿ ನಿಮ್ಗೆ ತಿಳಿಸ್ತೀವಿ.